ಈಗ ಮನೆಯವ್ರ ಬಗ್ಗೆ ಏನು ಅಂತ ಕೇಳ್ತೀಯಾ? ಅಪ್ಪಂಗೇನಾದ್ರೂ ಗೊತ್ತಾದ್ರೆ ಸಾಯಿಸೇ ಬಿಡ್ತಾರೆ. ಕೋಚ್ ಸರಿಂದ ದೂರ ಆಗಿ ಪ್ರತಿ ದಿನಾನು ನರಳಿ ಸಾಯೋದಕ್ಕಿಂತ ಒಂದೇ ಸಲ ಸತ್ತೋಗೋದೇ ಒಳ್ಳೇದು. ರಾಜಲಕ್ಷ್ಮಿ, ನೀನೇನೋ ಅಮಾಯಕ್ಕೆ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ಹಠವಾದಿ ಅನ್ಕೊಂಡಿರ್ಲಿಲ್ಲ. ಚಿಕ್ಕ ವಯಸ್ಸಿಂದನೂ ಮನೆ ಕಟ್ಟುಪಾಡುಗಳಿಗೆ ಪದ್ಧತಿಗಳಿಗೆ ಹೊಂದ್ಕೊಂಡಿದ್ಯಾ. ಆದ್ರೆ ಮದುವೆ ವಯಸ್ಸಿಗೆ ಬಂದ್ಮೇಲೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ತಿಳ್ಕೊಂಡಿದ್ಯಾ. ಇವಾಗ ನಿನ್ ಪ್ರೀತಿಗೆ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಕೋಚ್ ಸರ್ಗೆ ಒಂದ್ ಲೆಟರ್ ಬರೀ ಹೇಳ್ತೀನಿ. ಲೆಟರಾ? ಲೆಟರೇ? ಯಾಕಷ್ಟು ಶಾಕ್ ಆಗ್ತಿದ್ಯಾ? ಮತ್ತೆ ನೀನ್ ಪ್ರೀತಿ ಮಾಡ್ತಿರೋ ವಿಷಯ ಕೋಚ್ ಸರಿ ಗೊತ್ತಾಗ್ಬಾರ್ದಾ? ಗೊತ್ತಾಗ್ಬೇಕು. ಆದ್ರೆ ಏನ್ ಹೇಳಿದ್ರು ತಲೆ ಅಲ್ಲಾಡ್ಸ್ದ್ಯಾ. ನಾಳೆ ದಿನ ಅಂಕಲ್ಗೇನಾದ್ರೂ ಗೊತ್ತಾದ್ರೆ ನಾನ್ ನಿಂಗ್ ಸಪೋರ್ಟ್ ಮಾಡ್ತಿದ್ದೆ ಅಂತ ಹೇಳ್ಬೇಡ. ಮೊದ್ಲು ನಾನೇ ನಿಂಗ್ ಬೇಡ ಅಂದೆ, ನೀನೇ ನನ್ ಮಾತು ಕೇಳಿಲ್ಲ ಅಂತ ಹೇಳು, ಸರಿನಾ? ಸರಿ. ಏನ್ ಸರಿ? ಸರಿಯಾಗಿ ಹೇಳು. ಎಂಥ ಪರಿಸ್ಥಿತಿ ಬಂದ್ರು ನಿನ್ ಹೆಸರನ್ನ ನಾನು ಹೇಳಲ್ಲ ಛಾಯಾ. ನೋಡು, ನಿನ್ ಹಿಂದೆ ನಾನ್ ಇದೀನಿ ಅಂತ ಹೇಳಿದ್ರೆ ಆಮೇಲೆ ನನ್ ಹಿಂದೆ ನನ್ ಫ್ಯಾಮಿಲಿ ಇರೋದಿಲ್ಲ. ಸರಿ ಬಾ, ಮೊದ್ಲು ಲವ್ ಲೆಟರ್ ಬರೆಯೋಣ. ಬಾ ಬಾ. ಅಯ್ಯೋ ಬೇಡ. ಹೋಗೆ, ಹೋಗು ಹೋಗು ಹೋಗು. ಏನಾಗಲ್ಲ, ಹೋಗೆ. ಅಲ್ಲೇ ಇಡು. ಬಾ 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 ಬಾ. ಇನ್ನೂ ಬರ್ಲೇ ಇಲ್ವಲ್ಲ? ಬರ್ತಾರ ಬಿಡೆ. ಇದೇನ್ ಛಾಯಾ? ಲೆಟರ್ನ ಅನುಷ್ಕಾ ಮೇಡಮ್ ನೋಡ್ತಾರ ಹೇಗೆ? ಎಲ್ರಿಗೂ ಅದೃಷ್ಟ ಇರುತ್ತೆ, ಆದ್ರೆ ನಿಂಗೆ ಯಾವಾಗ್ಲೂ ದುರಾದೃಷ್ಟನೇ ರಾಜಿ. ಇವಾಗ ಏನಾಗುತ್ತೋ ಏನೋ ದೇವ್ರೇ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀ ಆಂಜನೇಯಂ ಪ್ರಸನ್ನ. ಮೇಡಮ್, ನೀವು ಕೇಳಿದ ಹೂವಿನ ಗಿಡ ತಗೊಂಬಂದಿದ್ದೀನಿ. ಸರಿ ಬಾ. ಥ್ಯಾಂಕ್ ಗಾಡ್. ಪ್ರಾಬ್ಲಮ್ ಸಾಲ್ವ್ ಆಯ್ತು ಕಣೆ. ಇಲ್ಲ ಅಂದಿದ್ರೆ ಇವತ್ತು ನಿನ್ ಪ್ರೀತಿಗೆ ಪಿಂಡ ಇಡ್ತಿದ್ಲೇನೋ. ಈಗಷ್ಟೇ ಅನುಷ್ಕಾ ನೋಡಿದ್ಲು, ಈ ಕೋಚ್ ನೋಡ್ಲಿಲ್ವಲ್ಲೇ. ಪೂಜ್ಯರಾದ ಮಾವನವರಿಗೆ ಚಾರು ಜೊತೆ ಮದುವೆ ನಿಶ್ಚಯ ಮಾಡೋಕ್ಕೂ ಮುಂಚೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಈಗ
ಮದ್ವೆ ದಿನ ಹತ್ರ ಬರ್ತಿದ್ರೆ ನನ್ನ ಮನ್ಸು ನನ್ನ ಮಾತು ಕೇಳ್ತಾ ಇಲ್ಲ. ಅದ್ಯಾಕೆ ಅಂದ್ರೆ ನಾನು ಆದ್ಯನ ಪ್ರೀತಿಸ್ತಾ ಇದ್ದೀನಿ ಮಾವ. ನೀವು ಕೊಟ್ಟಿರೋ ಮಾತನ್ನ ಪಾಲಿಸ್ತೀರಾ, ಹಾಗಾಗಿ ನನ್ನ ಪ್ರೀತಿನ ಒಪ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದ್ರೆ ಆದ್ಯನ ಪ್ರೀತಿಸ್ತೇನೆ, ನನಗಿರಕ್ಕಾಗಲ್ಲ. ಇಷ್ಟು ದಿನ ನಾನ್ ಮಾತ್ರ ಆದ್ಯನ ಪ್ರೀತಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಆದ್ಯನು ನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ಆದ್ಯನ ಮದ್ವೆ ಆಗೋದಕ್ಕೆ ನಾನು ಓಡ್ ಹೋಗ್ತಿದ್ದೀನಿ. ಕಣ್ಣಿನ ರೆಪ್ಪೆ ತರ ನೋಡ್ಕೊಂಡಿದ್ ನನ್ನ ಕಣ್ಣೀರ್ ಹಾಕೋ ಹಾಗೆ ಮಾಡಿರೋ ಈ ದ್ರೋಹಿನ ಕ್ಷಮಿಸ್ತೀರಾ ಅಂತ ಆಶಿಸ್ತಾ ಇದ್ದೀನಿ. ಇಂತಿ ನಿಮ್ಮ ಸೀನು.